ನಮ್ಮ ಭಾರತ ದೇಶದ ವಾಸ್ತುಗೂ ಇಲ್ಲಿರುವಂತ 12 ಜ್ಯೋತಿರ್ಲಿಂಗಗಳಿಗೂ ಸಂಬಂಧ ಇದೆ ಅಂತ ನಿಮ್ಗೆ ಗೊತ್ತಾ? ಯಾಕೆ ಅಂದ್ರೆ 12 ಜ್ಯೋತಿರ್ಲಿಂಗಗಳಲ್ಲಿ 4 ಜ್ಯೋತಿರ್ಲಿಂಗಗಳು ಅಂದ್ರೆ ಉತ್ತರದಲ್ಲಿ ಕೇದಾರನಾಥ, ದಕ್ಷಿಣದಲ್ಲಿ ರಾಮೇಶ್ವರ, ಪೂರ್ವದಲ್ಲಿ ಡಿಯೋಗರ್ ಮತ್ತೆ ಪಶ್ಚಿಮದಲ್ಲಿ ಸೋಮನಾಥ ಎಕ್ಸಾಕ್ಟ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಕಾರ್ಡಿನಲ್ ಡೈರೆಕ್ಷನ್ಸ್ ಮೇಲೆ ಬರ್ತಾ ಇದೆ. ಅಂಡ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇರುವಂತ ಡಿಸ್ಟೆನ್ಸ್ ಈಕ್ವಿ ಡಿಸ್ಟೆನ್ಸ್ ಆಗಿದೆ. ಸೊ ಹಾಗಾಗಿ ಇದೆಲ್ಲವನ್ನು ಮೆಜರ್ ಮಾಡಿರುವಂತದ್ದು. ಇಡೀ ಭಾರತದ ಬ್ರಹ್ಮಸ್ಥಾನಕ್ಕೆ ಅಂದ್ರೆ ಭಾರತದ ಸೆಂಟರ್ಗೆ ಬಂದಿರುವಂತದ್ದು ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಸ್ಥಾನ. ಈ ರೀತಿ ಪ್ರತಿಯೊಂದು ಮೂಲೆಗೂ ಒಂದೊಂದು ದೇವಸ್ಥಾನಗಳನ್ನ ಕೊಟ್ಟು ಇದೆಲ್ಲಾ ದೇವಸ್ಥಾನವು ಒಂದು ಮಂಡಲಾಕಾರದಲ್ಲಿ ಬರುತ್ತೆ. ಆದ್ರೆ ಇದು ಯಾವ ಮಂಡಲಾಕಾರದಲ್ಲಿ ಅಂದ್ರೆ ಇದನ್ನ ಶಿವ ಮಂಡಲಾಕಾರ ಅಂತ ಹೇಳ್ತೀವಿ. ಇದೆಲ್ಲವನ್ನು ನೀವು ಒಂದು ಡಯಾಗ್ರಾಮ್ ಅಲ್ಲಿ ಜಾಯಿನ್ ಮಾಡಿ ನೋಡಿದಾಗ ಅದು ಡಮರುಗದ ಶೇಪ್ ಅನ್ನ ತಗೊಳುತ್ತೆ. ಹಾಗಾಗಿ ಈ ಒಂದು ಡಮರುಗದ ಶೇಪೇ ನಮ್ಮ ಭಾರತಕ್ಕೆ ನಿಂತಿರುವಂತ ವಾಸ್ತು ಶಕ್ತಿ ಅಂತ ಹೇಳ್ಬೋದು. ಇದು ಭಾರತ ದೇಶದಲ್ಲಿ ಫ್ಲೋ ಆಗ್ತಾ ಇರುವಂತ ನ್ಯಾಚುರಲ್ ಜಿಯೋ ಮ್ಯಾಗ್ನೆಟಿಕ್ ಎನರ್ಜಿಗೆ ಅಲೈನ್ ಆಗಿರುವಂತದ್ದು ಈ 12 ಜ್ಯೋತಿರ್ಲಿಂಗಗಳ ಫಾರ್ಮೇಶನ್. ಹಾಗಾಗಿ ಈ 12 ಜ್ಯೋತಿರ್ಲಿಂಗಗಳನ್ನು ಅದೇ ಆರ್ಡರ್ ಅಲ್ಲಿ ನೀವು ವಿಸಿಟ್ ಮಾಡ್ತಾ ಬಂದಾಗ ನಿಮ್ಗೆ ಸಂಪೂರ್ಣವಾದಂತ ಶಕ್ತಿ ಸಿಗುತ್ತೆ ಅಂತ ಹೇಳ್ಬೋದು.